ನಿಮ್ಮ ಹೆಸರು? ಖುಷಿ. ಏನು ಮಾಡ್ಕೊಂಡಿದ್ದೀರಾ? ನಾವು ಬಿಕಾಮ್ ಫೈನಲ್ ಇಯರ್. ಈ ಸಲ ಓಟ್ ಇದೆಯಾ ನಿಮ್ಮದು? ಹಾಂ, ಫಸ್ಟ್ ಓಟಿ ಸರಿ. ಓಕೆ, ಯಾರಿಗೆ ಮಾಡ್ತೀರಾ ಫಸ್ಟ್ ಓಟು? ನರೇಂದ್ರ ಮೋದಿ ಅವರಿಗೆ. ಯಾಕೆ ನರೇಂದ್ರ ಮೋದಿ ಅವರಿಗೆ? ಅವರು ಒಳ್ಳೆ ವ್ಯಕ್ತಿ, ಸೊ ಅವರಿಗೆ ನಿಮ್ಮ ಮೊದಲನೇ ಓಟು ಅವರಿಗೆ ಆಗ್ತಾ ಇದೆ. ಓಕೆ, ನಿಮ್ಮ ಹೆಸರು? ರಕ್ಷಾ. ನಿಮ್ಗೆ ಓಟ್ ಇದೆಯಾ? ಹಾಂ ಇದೆ. ಏನು ಮಾಡ್ಕೊಂಡಿದ್ದೀರಾ? ಏನು ಓದ್ತಾ ಇದ್ದೀರಾ? ಬಿಕಾಮ್ ಫೈನಲ್ ಇಯರ್. ಬಿಕಾಮ್ ಫೈನಲ್ ಇವರು ಯಾರಿಗೆ ಮಾಡ್ತೀರಾ ಓಟು? ಮೋದಿ ಅವರಿಗೆ. ಮೋದಿ ಅವರಿಗೆ. ಯಾಕೆ ಮೋದಿ ಅವರಿಗೆ? ಅವರು ರಾಷ್ಟ್ರಕ್ಕೆಲ್ಲ ಚಲೋ ಉದ್ಧಾರ ಮಾಡಿದ್ದಾರೆ, ಅವ್ರ ಸಲುವಾಗಿ ಅವರಿಗೆ ಸಪೋರ್ಟ್ ಮಾಡಿ. ಅದಕ್ಕೆ ಮೊದಲನೇ ಓಟು ನೀವು ಮೋದಿ ಅವರಿಗೆ ಕೊಡ್ತೀರಾ? ಅವರಿಗೆ. ನಿಮ್ಮ ಮತ? ಬಿಜೆಪಿ. ಅಮ್ಮ ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ಶೈಲಾ. ಇಲ್ಲೇ ಸ್ಥಳೀಯರಾ? ಹಾಂ, ಇಲ್ಲೇ ಏನು ಮಾಡ್ಕೊಂಡಿದ್ದೀರಾ? ಈ ಕೆಲ್ಸಕ್ಕೆ ಹೋಗ್ತೇವೆ ಆಸ್ಪತ್ರೆ. ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ? ಎಲೆಕ್ಷನ್ ಬಂದಿದೆ, ಯಾರಿಗೆ ಓಟ್ ಮಾಡ್ತಾ ಇದ್ದೀರಾ? ಮೋದಿಗೆ. ಮೋದಿಗೆ ಮಾಡ್ತಾ ಇದ್ದೀರಾ. ನಿಮ್ಮ ಮತ? ಕಮಲದ ಹೋಗಿ ಹಾಕ್ತೇವೆ ನಾವು. ಸರ್ ನಮಸ್ತೆ, ನಿಮ್ಮ ಹೆಸರು? ನಮಸ್ಕಾರ, ಶ್ರೀನಿವಾಸ್ ಅಂತ. ಏನು ಮಾಡ್ಕೊಂಡಿದ್ದೀರಾ? ಇಲ್ಲಿ ಹೋಟ್ಲಲ್ಲಿ ಪಾರ್ಟ್ನರ್ ಆಗಿ ಮಾಡ್ತಾ ಇದ್ದೀವಿ. ಓಕೆ, ಓಟ್ ಯಾರಿಗೆ ಮಾಡ್ತಾ ಇದ್ದೀರಾ ಈ ಸಲ? BJP ಅವರಿಗೆ. ನಾವು ಮೊದಲಿಂದ ಅದಕ್ಕೆ ಮಾಡ್ತಾ ಇರೋದು, ಈಗಲೂ ಮಾಡೋದು. ಓಕೆ, ನಿಮ್ಮ ಭದ್ರತೆ ದೃಷ್ಟಿಯಿಂದ ಮೋದಿ ಅವರಿಗೆ ನಾವು ಮೊದಲಿಂದ ಕೊಡ್ತಾ ಇರೋದು. ಓಕೆ, ನಿಮ್ಮ ಮತ? BJP. ಸರ್ ನಿಮ್ಮ ಹೆಸರು? ರಾಮಚಂದ್ರ ಭಟ್ಟಾಳಿ. ಏನು ಮಾಡ್ಕೊಂಡಿದ್ದೀರಾ? ಇದೇ ಹೋಟ್ಲಲ್ಲಿ ಕೆಲಸ ಮಾಡ್ಕೊಂಡು. ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಪರವಾಗಿಲ್ಲ ಸರ್? ಓಕೆ, ಈಗ ಎಲೆಕ್ಷನ್ ಬಂದಿದೆ, ಯಾರಿಗೆ ಓಟ್ ಮಾಡ್ತಾ ಇದ್ದೀರಾ? ಮುಂಚಿನ BJP. ಹಿಂದುತ್ವ ರಕ್ಷಣೆ ಆಗಬೇಕು, ದೇಶ ಅಭಿವೃದ್ಧಿ ಹೊಂದಬೇಕು, ಎಲ್ಲ ರಾಜಕಾರಣಿಗಳನ್ನು ನೋಡ್ತಾ ಇದ್ದೇವೆ. ಆದರೆ ಇವಾಗಿನ ದಿವಸ ಮೋದಿ ಅವರಿಂದ ಮಾತ್ರ ಇದು ಸಾಧ್ಯ ಅಂತ ಹೇಳೋದು ನನ್ನ ಮಂದಟ್ಟಾಗಿದೆ. 100ಕ್ಕೆ 100 ನಮ್ಮ ಓಟು BJPಗೆ. ಓಕೆ, ಒಂದೇ ಮಾತ್ರ. ಓಕೆ, ಮೋದಿ ಅವರ 10 ವರ್ಷದ ಅಭಿವೃದ್ಧಿ ಕಾರ್ಯ, ಅವ್ರ ಕಾರ್ಯವೈಖರಿ ನಿಮ್ಗೆ ಇಷ್ಟ ಆಗಿದೆ? ಹೌದು, ಇಷ್ಟ ಆಗಿದೆ, ಸಂಪೂರ್ಣ ತೃಪ್ತಿಯಾಗಿದೆ. ಓಕೆ, ಅದಕ್ಕಾಗಿ ನಿಮ್ಮ ಮತ? BJPಗೆ.